ಜೀವನ ಅಂದರೆ ಎಷ್ಟೋ ಕನಸು ಆಸೆ ಮೂಟೆ. ಮರಣ ಅಂದರೆ ಆ ಆಸೆ ಕನಸು ನಾಶ ಆಗೋದು. ಆ ಮರಣನೇ ದಾಟಿ ಬಂದಿರೋ ನಿನಗೆ ಮತ್ತೆ ನಿನ್ನ ಜೀವನನ ನಿನಗೆ ಕೊಡೋದಕ್ಕೆ ಬಂದಿದ್ದೀನಿ. ಎಸ್, ಐ ಆಮ್ ವೇಟಿಂಗ್. ನಾವು ಒಂದೇ ತಾಯಿ ಮಕ್ಕಳು. ಈ ವಿಷಯ ನಿನ್ನೆ ಮೊನ್ನೆ ತನಕ ನಿನಗೂ ನನಗೂ ಗೊತ್ತಿರಲಿಲ್ಲ. ಈ 20 ವರ್ಷ ಅಮ್ಮಂಗೆ ನಿಂಗೆ ದೂರ ಆಗಿ ಎಲ್ಲೋ ಹಳ್ಳಿಲಿ ಬೆಳೆದವಳು. ಹಾಗೆ ಬೆಳೆದಿರೋ ನನಗೆ ದೊಡ್ಡ ಕನಸು ಆಸೆ ಏನಿಲ್ಲ. ನನ್ನ ಹೆತ್ತ ತಾಯಿ ಅಂದ್ಕೊಂಡು ನನ್ನ ಬೆಳೆಸಿರೋ ತಾಯಿನ ಬದುಕಿಸ್ಕೊಳ್ಳೋದಕ್ಕೆ ಈ ಊರಿಗೆ ಬಂದೆ. ಅಂದ್ಕೊಳ್ದೇನೆ ಅಮ್ಮ ನೀನು ಸಿಕ್ಕಿ ನಿನ್ನ ಹಾಗೆ ನಡ್ಸೋದಕ್ಕೆ ಶುರು ಮಾಡಿದೆ. ನಾನು ಯಾರು ಅಂತ ಗೊತ್ತಿಲ್ಲದೆ ಇದ್ರು ನಂಗೊಂದು ಒಳ್ಳೆ ಜೀವನ ಕೊಟ್ರಿ. ಒಂದು ಒಳ್ಳೆ ಕುಟುಂಬಕ್ಕೆ ಸೊಸೆಯಾಗಿ ಹೋದೆ. ನಾನು ಆಸೆ ಪಡ್ತಿರೋ ಬಯಸ್ತಿರೋ ಜೀವನ ಇದು. ಇದೆಲ್ಲ ನಿಮ್ಮಿಂದಾನೆ, ಮುಖ್ಯವಾಗಿ ನಿನ್ನಿಂದ. ನಿತ್ಯ ಕೊಡ್ಬೇಕಾದ್ ಕೊಡೋದು ಬಿಟ್ಟು ಈ ಕತೆ ಎಲ್ಲ ಯಾಕೆ ಹೇಳ್ತಿದ್ದಾಳೋ? ಸ್ವಲ್ಪ ದಿನ ಒಬ್ರಿಗೊಬ್ರು ಶತ್ರು ಆಗ್ಬಿಟ್ವಿ, ಯುದ್ಧನೇ ಮಾಡಿದ್ವಿ. ನಮ್ಮಿಬ್ರ ಮಧ್ಯ ಅಮ್ಮ ಕಷ್ಟಪಟ್ರು. ನೀನು ನನ್ನ ತಂಗಿ ಅಂತ ಗೊತ್ತಿಲ್ಲದೆ ನಿನ್ನ ಸರ್ವಸ್ವನು ನಾನು ತಗೊಂಡ್ಬಿಟ್ಟೆ. ಇದು ತಪ್ಪು ಅಂದ್ಕೊಂಡೋ ಏನೋ, ಆ ದೇವರು ನಮಗೆ ನಿಜ ತಿಳಿಯೋ ಹಾಗೆ ಮಾಡ್ದ. ನನ್ನ ಹುಡ್ಸಿರೋ ದೇವ್ರೇ ಹಾಗೆ ಮಾಡಿದ್ರೆ ನಿನ್ನ ಜೊತೆ ಹುಟ್ಟಿರೋ ನಾನು ಇನ್ನೆಷ್ಟು ಮಾಡಬೇಕು? ಅದಕ್ಕೆ ನಿನ್ನ ಹತ್ರ ಏನೇನು ತಗೊಂಡಿದ್ನೋ ಅದೆಲ್ಲ ತಿರುಗಿ ಕೊಡ್ತೀನಿ. ಆಗಿಂದನೂ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ಹೊರತು ಕೊಟ್ಟು ಸಾಯ್ತಿಲ್ಲ. ಅಮ್ಮಂಗೆ ನನಗೆ ನೀನೇ ಮುಖ್ಯ. ಆ ಮನೇಲಿ ನಿಂದೇ ಮೊದಲನೇ ಸ್ಥಾನ. ನೀನಾದ್ಮೇಲೆ ನಾನು. ಈ ರೀಪ್ಲೇಸ್ಮೆಂಟ್ ಯಾರಿಗೆ ಬೇಕೆ? ಕೊಡ್ಬೇಕದ್ನ ಕೊಡು. ಅಮ್ಮ ನೀನೇ ನನಗೆ ದೊಡ್ಡ ಆಸ್ತಿ. ನನಗೆ ಮತ್ತೆ ಬೇರೆ ಆಸ್ತಿ ಬೇಕಾಗಿಲ್ಲ. ತಗೋ, ಪವರ್ ಆಫ್ ಅಟಾರ್ನಿ ಪೇಪರ್ಸ್. ನಿನ್ನ ಬ್ಯಾಂಕ್ ಕಾರ್ಡ್ಸ್ನ, ಕಾರ್ ಕೀನು ತಗೋ. ಎಲ್ಲ ಕೊಡ್ತಿದ್ದಾಳೆ. ನಿಜವಾದ ಕೊಡೆ. ಆಸ್ತಿ, ಮನೆ, ಕಾರು ಯಾವುದು ನನಗೆ ಬೇಕಾಗಿಲ್ಲ. ಎಲ್ಲ ನೀನೇ ಇಟ್ಕೋ. ಕೊಡ್ಬೇಕಂತ ಕೊಡು. ನನ್ನ ಜೈನ ನನಗೆ ಕೊಡೆ. ಇನ್ನು ಉಳಿದಿದ್ದು ನೀನು ಕೊಡಬೇಕಾದ ಕೊನೆಯದು ಎಲ್ಲದಕ್ಕಿಂತ ಮುಖ್ಯವಾದ್ದು. ಇದೆ ಇದೆ, ಆ ತಾಳಿ ಕೊಡು. ಅದೇ ಬೇಕು ನನಗೆ. ನನ್ನ ಜೈ ಬೇಕು. ಕಮ್ ಆನ್. ಎಷ್ಟು ಬಂಗ್ಲೆ, ಎಷ್ಟು ಕಾರಿದ್ರು, ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದ್ರು, ಹೆಣ್ಣಿಗೆ ನಿಜವಾಗಿ ಬೆಲೆ ಬಾಳೋ ಆಸ್ತಿ ಈ ಮಾಂಗಲ್ಯ. ಅರ್ಶಿನದ ದಾರದಕ್ಕಿಂತ ದೊಡ್ಡದು ಆಸ್ತಿ ಅನ್ನೋದೇನಿಲ್ಲ. ಪ್ರೀತಿಸೋ ಗಂಡನ್ನ ಮೀರಿಸೋ ದೈವ ಇಲ್ಲ. ಅವನೇ ನಮಗೆಲ್ಲ. ಗಂಡನೇ ಜೊತೆಗಾರ.
ಗಂಡನ್ನೇ ಶ್ರೀರಾಮ ರಕ್ಷೆ ಅಂತ ಜೊತೆನ, ಅಂತ ರಕ್ಷೆನ, ಇಂಥ ಮಾಂಗಲ್ಯನ ನಿಂಗೆ ಕೊಡಬೇಕು ಅಂದ್ಕೊಂಡಿದ್ದೀನಿ. ಒಬ್ಬ ಒಳ್ಳೆ ಹುಡುಗನ ಜೊತೆ ನಿನ್ನ ಮದುವೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮದುವೆ ಆದರೆ ನಿಂಗಿರೋ ಒಂಟಿತನ ಕಳಿಯತ್ತೆ. ಒಬ್ರ ಜೊತೆ ಇದ್ದರೆ ಭಯ ಅನ್ನೋದಿರಲ್ಲ. ಒಬ್ಬ ಒಳ್ಳೆ ಗಂಡನ ಹೆಂಡತಿಯಾಗಿ ನೀನಿದ್ರೆ ನಿನ್ನ ಭವಿಷ್ಯಕ್ಕೆ ಯಾವ ಥರ ಭಯನೂ ಇರೋದಿಲ್ಲ. ಅದಕ್ಕೆ ನಿಂಗೊಂದು ಒಳ್ಳೆ ಸಂಬಂಧ ನೋಡಿದ್ದೀನಿ. ಈ ವಿಷಯ ಅಮ್ಮಂಗೆ ಕೂಡ ಗೊತ್ತು. ಹೌದು ನಿತ್ಯ, ನಿಂಗೆ ಮದುವೆ ಮಾಡಬೇಕು ಅನ್ನೋ ಯೋಚನೆ ಬಗ್ಗೆ ನಿನ್ನಕ್ಕ ಹೇಳಿದ ಕೂಡಲೇ ನನಗೆ ತುಂಬಾ ಖುಷಿ ಆಯಿತು. ತಕ್ಷಣ ನಿನ್ನಕ್ಕ ನಾನು ಮದುವೆ ಸಂಬಂಧದ ಬಗ್ಗೆ ಮಾತಾಡಿದ್ವಿ. ಲಕ್ಕಿಲಿ ಒಳ್ಳೆ ಮ್ಯಾಚ್ ಕೂಡ ಸಿಕ್ತು. ಹುಡುಗ ಅಮೆರಿಕಾದಲ್ಲಿದ್ದಾನೆ. ನಿನ್ನ ಫೋಟೋ ಮೇಲ್ ಮಾಡಿದ್ವಿ. ಫೋಟೋ ನೋಡಿದ ಕೂಡಲೇ ಫ್ಲೈಟ್ ಹತ್ತಿದ್ದಾನಂತೆ. ಇಷ್ಟೊತ್ತಿಗೆ ಇಂಡಿಯಾದಲ್ಲಿ ಲ್ಯಾಂಡ್ ಆಗಿರ್ತಾನೆ. ಹುಡುಗನ ಬಗ್ಗೆ ಎಲ್ಲ ವಿಷಯನೂ ಕೇಳಿದ್ವಿ ನಿತ್ಯ. ತುಂಬ ಒಳ್ಳೆಯವನಂತೆ. ಮುಖ್ಯವಾಗಿ ನೀನು ಅವನಿಗೆ ಇಷ್ಟ ಆದೆ. ಫೋಟೋ ನೋಡ್ತಿದ್ದ ಹಾಗೆ ಇಷ್ಟಪಟ್ಟು ಇಂಡಿಯಾಗೆ ಬರ್ತಿದ್ದಾನಂದ್ರೆ ಅರ್ಥ ಮಾಡ್ಕೊ. ಗಂಗಾ ಹೇಳಿದ ಹಾಗೆ ಮದುವೆ ಆದರೆ ನಿನ್ನ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗತ್ತೆ ನಿತ್ಯ. ಅಮೆರಿಕಾದಲ್ಲಿ ನಿನ್ನ ಲೈಫ್ನ ಹ್ಯಾಪಿಯಾಗಿ ಕಳಿಬೋದು. ಒಂದು ರೀತಿಲಿ ಇದು ನಿನಗೆ ನ್ಯೂ ಲೈಫ್, ಪುನರ್ಜನ್ಮ. ನಿನಗೆ ಯಾವ ಕೊರತೆನೂ ಇರಲ್ಲ. ನನಗೆಷ್ಟೋ ಕೊಟ್ಟಿರೋ ನನ್ನ ಜೊತೆ ಹುಟ್ಟಿರೋ ನನ್ನ ತಂಗಿಗೆ ನಾನು ತೀರಿಸ್ತಿರೋ ಋಣ ಇದು. ನನ್ನ ಮದುವೆ ಆಗೋದಕ್ಕೆ ಕಾರಣ ನೀನು. ಅದಕ್ಕೆ ನಿನ್ನ ಮದುವೆನ ನಾನೇ ನಿಂತು ನನ್ನ ಕೈಯಾರನೇ ಮಾಡಿಸ್ತೀನಿ. ನನ್ನ ಒಂದು ಮನೆ ಸೇರಿಸಿರೋ ನಿನ್ನನ್ನು ಅತ್ತೆ ಮನೆಗೆ ಕಳಿಸ್ಕೊಡ್ತೀನಿ. ನಮ್ಮ ನಿರ್ಧಾರ ನಿಂಗೂ ಕೂಡ ಇಷ್ಟ ಆಯ್ತಲ್ವ ನಿತ್ಯ? ನಾಳೆ ಇಲ್ಲಿ ಬಂದಮೇಲೆ ಆ ಹುಡುಗ ಕೂಡ ನಿನ್ಗೆ ಇಷ್ಟ ಆಗ್ತಾನೆ. ನಾನು ಗಂಗಾ ಹುಡುಗನ ಫೋಟೋ ನೋಡಿದ್ದೀವಿ. ತುಂಬ ಚೆನ್ನಾಗಿದ್ದಾನೆ. ನಿಂಗೆ ಪರ್ಫೆಕ್ಟ್ ಪೇರ್. ಇಬ್ರು ಮೇಡ್ ಫಾರ್ ಈಚ್ ಅದರ್ ಆಗಿರ್ತೀರಾ. ನಮಗೆ ಇಷ್ಟ ಆಯಿತು ಅಂದರೆ ಖಂಡಿತ ನಿತ್ಯಗೂ ಇಷ್ಟ ಆಗ್ತಾನಮ್ಮ. ನಿತ್ಯ ಇಷ್ಟ ಏನು ಅಂತ ನಮಗೆ ಗೊತ್ತಲ್ವಾ? ಖಂಡಿತ ಹುಡುಗಂಗೆ ನಿತ್ಯಗೆ ಮದುವೆ ಆಗತ್ತೆ. ಆಗಬೇಕು ಗಂಗಾ. ನಿತ್ಯ ಕಷ್ಟ ಮಾಯ ಆಗಬೇಕು. ನಿತ್ಯಗೆ ಈ ವಿಷಯನ ನೀನು ಹೇಗೆ ಹೇಳ್ತೀಯೋ ಅಂತ ಇದುವರೆಗೂ ನಾನು ಟೆನ್ಷನ್ ಮಾಡಿಕೊಂಡೇ ಇದ್ದೆ. ಹೇಳಿಬಿಟ್ಟೆ. ಈಗ ನನಗೆ ಸಮಾಧಾನ ಆಯಿತು. ನಡಿ, ದೇವ್ರಿಗೆ ಕೈ ಮುಗ್ದು ಆಮೇಲೆ ವಾಪಸ್ ಬರೋಣ. ಬಾರಮ್ಮ. ಅರ್ಚನೆ ಮಾಡಿ. ಯಾರ ಹೆಸರಲ್ಲಮ್ಮ? ನಿತ್ಯ. ನಿತ್ಯಾನಾಮಧೇಸ್ಯ ಜಾತಕಸ್ಯ ಅಸ್ಮಾಕಂ ಸಕುಟುಂಬಾನಾಂ ಕ್ಷೇಮಸ್ಥೈರ್ಯ ವಿಜಯ ವೀರ್ಯಾಯುರಾರೋಗ್ಯೈಶ್ವರ್ಯ ವಿರುದ್ಧರ್ಥಂ. ಅಯ್ಯೋ ಚಂದ್ರಿಕಾ, ಇಲ್ಲಿ ನೋಡು ಚಂದ್ರಿಕಾ. ಯಾಕೆ ನಗ್ತಾ ಇರೋದು? ಅಯ್ಯೋ, ನಗ್ದೆ ಅಳು ಅಂತೀಯಾ? ಅನ್ಕೊಂಡಿದ್ದಂತೂ ಆಗ್ಲಿಲ್ಲ. ಮತ್ತೆ ನಾವೊಂದು ಅಂದ್ಕೊಂಡ್ರೆ ಗಂಗಾ ಏನೋ ಅಂದ್ಕೊಂಡ್ಲು. ನೀನು ಗಂಗಾ ಮಂಗಳ್ಸೂತ್ರ ಎಳ್ಕೋಬೇಕು ಅಂತ ನೋಡ್ದೆ. ಅವಳು ಕ್ಲವರ್ ಆಗಿ ನಿನಗ್ ಬೇರೆ ಅರ್ಶಿನ ದಾರ ಕಟ್ಸೋಕ್ ನೋಡ್ತಿದ್ದಾಳೆ. ಆದ್ರೂ ನಿಂಗೆ ಬುದ್ಧಿ ಇಲ್ಲ ಅಷ್ಟೇ. ಯಾವ ಹೆಣ್ಣಾದ್ರೂ ಕಟ್ಕೊಂಡಿರೋ ಗಂಡನ್ನ ಕೊಡ್ತಾಳೇನಮ್ಮ? ಗಂಡ ಏನಾದ್ರು ಆಟದ ಗೊಂಬೆನ ಕೊಡೋಕೆ? ಸತ್ರು ಯಾವ ಹೆಣ್ಣು ಕೊಡಲ್ಲ. ನೀನ್ ಕೋಪ ಮಾಡ್ಕೊಂಡ್ರು, ಕಣ್ಣೀರ್ ಹಾಕಿದ್ರು ಏನು ಪ್ರಯೋಜನ ಇಲ್ಲಮ್ಮ. ನಿನಗ್ ಬೇರೆಯವ್ರ ಜೊತೆ ಮದ್ವೆ ಮಾಡ್ಬೇಕು ಅಂತ ನೀನ್ ಮಾಮು ಅಕ್ಕ ಗಟ್ಟಿಯಾಗಿ ಫಿಕ್ಸ್ ಆದ್ರು. ಅವನ್ನ ಮದ್ವೆ ಮಾಡ್ಕೊಂಡು
ಅಂತ ಅಮೆರಿಕಾಗ್ ಹಾರಿ ಎಲ್ಲ ಮರ್ತು ಹಾಯಾಗಿ ಜೀವನ ಮಾಡು. ಬೇಡ ಅಂತ ಮತ್ತೇನಾದ್ರೂ ಎಡ್ವರ್ಟ್ ಮಾಡ್ಕೋಬೇಡಮ್ಮ. ಒಂದ್ಸಲ ಬದುಕಿದ್ನಲ್ಲ ಅಂತ ಮತ್ತೆ ಮತ್ತೆ ಬದುಕಲ್ಲಮ್ಮ. ನಿನ್ ಬದುಕು ತೋಳವಂತೂ ತೋಳ ಆಗಬಹುದು. ದೇವ್ರು ಯಾರಿಗೆ ಎಷ್ಟು ಕೊಡ್ಬೇಕೋ ಅಷ್ಟೇ ಕೊಡ್ತಾನಂತೆ. ನಿನಗಿಷ್ಟೇ ಪ್ರಾಪ್ತಿ ಇತ್ತು, ಅಷ್ಟು ಸಾಕು ಅಂದ್ಕೊಂಡು ನೀನ್ ಹಣೆ ಬರ ಇಷ್ಟೇ ಅಂತ ಸುಮ್ನಾಗು. ಅದಕ್ಕೂ ಮೀರಿ ಇನ್ನೇನೂ ಆಗಲ್ಲ. ಆದ್ರೂ ಚಂದ್ರಿಕಾ, ಗಂಗಾ ಎಷ್ಟು ದೊಡ್ಡ ಹೊಡೆತ ಕೊಟ್ಲು. ಇದನ್ನ ನಾನು ಅಂದ್ಕೊಂಡಿರ್ಲಿಲ್ಲ. ಹೇಳೋಕಾಗ್ದಿರೋ ಹೊಡೆತ ಕೊಟ್ಲು. ಅವ್ಳು ಇಂಥದ್ದೇ ಏನೋ ಮಾಡ್ತಾಳೆ ಅಂತ ನಾನ್ ಮೊದ್ಲೇ ಅನ್ಕೊಂಡಿದ್ದೆ. ಅನ್ಕೊಂಡ್ ಹಾಗೆ ಆಯ್ತು ಎಲ್ಲ. ಮಹಾಬುದ್ಧಿವಂತೆ. ಬುದ್ಧಿ ಗಂಗಾಗಲ್ದೆ ಇದ್ರೆ ಈ ನಿತ್ಯ ಆಗಿರತ್ತಾ? ಬುದ್ಧಿ ಇಲ್ದೆ ಯೋಚನೆ ಮಾಡಿ ಹೊಂಡಕ್ ಬಿದ್ಲು. ಸ್ಟಾಪ್ ಇಟ್. ಮರ್ಯಾದೆಯಿಂದ ಇಲ್ಲಿಂದ ಹೋಗಿ, ಇಲ್ದಿದ್ರೆ ಇಬ್ರು ಇಲ್ಲೇ ಮುಗಿಸ್ತೀನಿ. ಔಟ್, ಗೆಟ್ ಔಟ್. ಹೋಗ್ತೀವಿ ಬಿಡಮ್ಮ. ಆರೋಗ್ಯ ಜೋಪಾನ. ಅಡ್ವಾನ್ಸ್ ಆಗಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅಮ್ಮ. ಬನ್ರಿ, ನಮ್ಗ್ಯಾಕೆ? ನನ್ ಜೈನ ನಂಗೆ ತಿರುಗ್ ಕೊಡಲ್ವಾ? ಬೇರೆಯವ್ರ ಜೊತೆ ಮದ್ವೆ ಮಾಡಿಸ್ತೀರಾ? ನನ್ನ ಲೈಫಲ್ಲಿ ಜೈಗೆ ಬಿಟ್ರೆ ಬೇರೆ ಯಾರಿಗೂ ಪ್ಲೇಸ್ ಇಲ್ಲ. ನನ್ನ ಮದ್ವೆ ಮಾಡ್ಕೊಳ್ಳೋದಕ್ಕೆ ಯಾರು ಬರ್ತಾರೋ ಬರ್ಲಿ. ಇದ್ದೆ ಅವ್ರ ಕತೆ ಮುಗಿಸ್ತೀನಿ. ತುಂಬ ವರ್ಷದ ನಂತರ ಇಂಡಿಯಾಗೆ ಬರ್ತಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಮದುವೆ ಮಾಡ್ಕೋಬೇಕು ಅಂತ ಇಂಡಿಯಾಗೆ ಬಂದಿದ್ಯಾ? ನಮಗೆ ತುಂಬ ಹ್ಯಾಪಿ ಆಗಿದೆಯೋ? ಅಲ್ಲಿರೋ ಹುಡುಗಿನ ಮದುವೆ ಆಗ್ತೀಯೇನೋ ಅಂತ ನಮಗೆ ಭಯ ಆಗಿತ್ತು. ಕಮಾನ್ ಡ್ಯಾಡ್. ಇಲ್ಲಿ ಹುಡುಗಿನೇ, ಅದು ನಮ್ಮ ಕನ್ನಡದ ಹುಡುಗಿನೇ ಮದುವೆ ಆಗ್ತಾ ಇದೆಯಾ? ಮದುವೆ ಆದ್ಮೇಲೆ ಇಬ್ರು ಇಲ್ಲೇ ಸೆಟ್ಲ್ ಆದ್ರೆ ಚೆನ್ನಾಗಿರತ್ತೆ ಕಣೋ. ಮೊದಲು ಮ್ಯಾರೇಜ್ ಆಗಲಿ ಮಾಮ್, ಆಮೇಲೆ ಥಿಂಕ್ ಮಾಡೋಣ. ಓಹ್, ಅರ್ಜೆಂಟಾಗಿ ನನ್ನ ಫ್ರೆಂಡಿಗೆ ಕಾಲ್ ಮಾಡಬೇಕು. ಯಾರು? ನನ್ನ ಬೆಸ್ಟ್ ಫ್ರೆಂಡ್ ಡ್ಯಾಡ್. ಇಲ್ಲೇ ಇರ್ತಾನೆ. US ನಲ್ಲಿ ಅವನು ನಾನು ಒಟ್ಟಿಗೆ ಓದಿದ್ದು. ಹಲೋ. ಹಾಯ್. ಮಾಮ್ ಡ್ಯಾಡ್ ಜೊತೆ ಗೆಸ್ಟ್ ಹೌಸಿಗೆ ಹೋಗ್ತಿದ್ದೀನಿ. ಹೇ ಇಡಿಯಟ್, ಮೊದಲೇ ಹೇಳಿದ್ರೆ ಏರ್ಪೋರ್ಟಿಗೆ ಬಂದು ರಿಸೀವ್ ಮಾಡ್ಕೋತಿದ್ನಲ್ಲೋ. ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡೆ. ಹಾ, ಇನ್ನೊಂದು ಸರ್ಪ್ರೈಸ್ ಕೂಡ ಇದೆ. ಇನ್ನೊಂದು ಸರ್ಪ್ರೈಸಾ? ಏನೋ? ನನ್ನ ಮದ್ವೆನೋ. ಓ, ಗುಡ್ ಕಣೋ. ಯಾರು ಹುಡುಗಿ? ನಮಗೆ ಹೇಳಲ್ವಾ? ಹಾ, ಎಲ್ಲ ಫೋನಲ್ಲೇ ಹೇಳ್ಬಿಡ್ತೀನಿ. ಟುಮಾರೋ ಮಾರ್ನಿಂಗ್ 10 o'clock ಹುಡುಗಿ ನೋಡೋದು. ಲೊಕೇಶನ್ ಶೇರ್ ಮಾಡ್ತೀನಿ, ಡೈರೆಕ್ಟಾಗೆ ನೋಡ್ಬೋದು ಬಿಡು. ಏನೋ, ನನ್ನ ಮದ್ವೆಗೆ ನಿನ್ನ ಕರೀಲಿಲ್ಲ ಅಂತ ನನ್ನ ಮೇಲೆ ಸೇಡಾ? ಅದೇನು ಇಲ್ವೋ, ನೀನು ಹುಡುಗಿ ನೋಡಿ ಓಕೆ ಮಾಡಿದ್ರೆ ನಾನು ಮದುವೆ ಆಗೋದು. ಅದೇನಿಲ್ಲ, ನಿಂದು ಮ್ಯಾಚ್ ಫಿಕ್ಸಿಂಗ್ ಅಂತ ನಂಗೆ ಗೊತ್ತು. ಇಲ್ದಿದ್ರೆ ನೀನೆಲ್ಲಿ ಇಂಡಿಯಾಗೆ ಬರ್ತಿದ್ದೆ. ಓಕೆ ಬಡ್ಡಿ, ನಾಳೆ ಫಂಕ್ಷನ್ಗೆ ಬಂಕ್ ಮಾಡಬೇಡ. ಬಾಯ್. ಹಾಂ, ಬಾಯ್ ಕಣ. ನಾಳೆ ಅಷ್ಟರಲ್ಲಿ ಮನೆ ಪೂರ್ತಿ ನೀಟ್ ಆಗಬೇಕು. ಗಾರ್ಡನ್, ಸ್ವಿಮ್ಮಿಂಗ್ ಪೂಲ್, ಎವ್ರಿಥಿಂಗ್ ನೀಟಾಗಿರ್ಬೇಕು. ಬೆಳಿಗ್ಗೆ ಅಷ್ಟರಲ್ಲಿ ಮನೆಯೆಲ್ಲ ಡೆಕೋರೇಟ್ ಮಾಡಿ ಹೋಗಿ. ಸರಿನಮ್ಮ. ವಾಟ್ ಮಾಮ್, ಸೆಲೆಬ್ರೇಷನ್ ಆಗ್ತಿದ್ಯಲ್ಲ? ಸೆಲೆಬ್ರೇಷನ್ ಏನಿತ್ಯಾ? ಸಂತೋಷ. ಯಾಕೆ ಸಂತೋಷ? ಏನಕ್ಕೆ ಅಂದ್ರೆ, ಒಂದ್ ಕಡೆ ನಿನ್ನಕ್ಕ ತಾಯಿ ಆಗ್ತಿದ್ದಾಳೆ, ಇನ್ನೊಂದ್ ಕಡೆ ನೀನು ಮದುಮಗಳಾಗ್ತಿದ್ಯಾ. ನಿಮ್ಮಮ್ಮ ಆಗಿ ನನ್ಗೆ ಇದಕ್ಕಿಂತ ಸಂತೋಷ ಏನಿರುತ್ತೆ? ಎಸ್, ಇಟ್ಸ್ ಅ ಗ್ರೇಟ್ ಹ್ಯಾಪಿನೆಸ್. ನಂಬರ್ 1 ಬಿಸ್ನೆಸ್ ವಿಮೆನ್ ಆಗಿ ಇಷ್ಟು ದಿನ ನಮಗ್ ಸಿಕ್ಕಿರೋ ಸಂತೋಷ ಒಂದ್ ಕಡೆ ಆದ್ರೆ, ಒಬ್ಬ ತಾಯಿಯಾಗಿ ಈಗ ನನ್ಗಾಗ್ತಿರೋ ಹ್ಯಾಪಿನೆಸ್ ಒಂದ್ ಕಡೆ. ಮಕ್ಕಳು ಹುಟ್ಟಿದಾಗಲ್ಲ, ಅವರು ಸಕ್ಸಸ್ಫುಲ್ ಆದಾಗ ತಂದೆ ತಾಯಿಗೆ ನಿಜವಾದ ಆನಂದ ಸಿಗೋದು. ಈಗ ಅಕ್ಕ ನಾನು ಏನ್ ಅಂತ ಸಾಧನೆ ಮಾಡಿದೀವಿ ಮಾಮ್? ಇನ್ನು ಏನಾಗ್ಬೇಕು ನಿತ್ಯ? ಎಷ್ಟು ದುಡ್ಡಿದ್ರು, ಎಷ್ಟು ಓದ್ಕೊಂಡಿದ್ರು, ಹೆಣ್ಮಕ್ಳಿಗೆ ಮದ್ವೆ ಆಗೋದು, ತಾಯಿ ಆಗೋದಕ್ಕಿಂತ ಹೆಚ್ಚಿನ ಸಾಧನೆ ಇರೋದಿಲ್ಲ. ಅಕ್ಕ ತಾಯಿ ಆಗ್ತಿದ್ದಾಳೆ, ನಿಂಗ್ ಮದ್ವೆ ಆಗ್ತಿದೆ.
ನಾನ್ ಖುಷಿ ಪಡೋದ್ರಲ್ಲಿ ಅರ್ಥ ಇದೆ ಅಲ್ವಾ? ಗಂಗಾ ಜೈ ಮದ್ವೆ ಆದಾಗ ಗಂಗಾ ನಿನ್ನಕ್ಕ ಅಂತ ನನ್ ಮಗಳು ಅಂತ ಗೊತ್ತಿರ್ಲಿಲ್ಲ. ಆ ಮದ್ವೆನ ನಾನು ಸ್ವಲ್ಪನೂ ಎಂಜಾಯ್ ಮಾಡ್ಲಿಲ್ಲ. ಎಲ್ಲ ಎಮೋಷನ್ಸು ಮಿಸ್ ಆಯ್ತು. ಅದೆಲ್ಲ ಈಗ ನಿನ್ ಮದ್ವೆನಲ್ಲಿ ಫುಲ್ಫಿಲ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ. ಅದಕ್ಕೆ ಹುಡುಗಿ ನೋಡೋದ್ರಿಂದ ಹಿಡಿದು ಮದ್ವೆ ಮುಗ್ದು ಹೆಣ್ ಒಪ್ಸೋವರೆಗೂ ಎಲ್ಲಾನು ಗ್ರ್ಯಾಂಡ್ ಆಗಿ ಮಾಡ್ತೀನಿ. ಏನ್ ರೂಪಾ, ಆಗ್ಲೇ ಮದ್ವೆ ಕೆಲ್ಸ ಸ್ಟಾರ್ಟ್ ಮಾಡಿರೋ ಹಾಗಿದೆ? ಮದ್ವೆ ಕೆಲ್ಸ ಏನಲ್ಲ, ಹುಡುಗಿನ್ ನೋಡೋ ಶಾಸ್ತ್ರ. ಅದ್ರಿಂದಾನೇ ಅಲ್ವಾ ಮದ್ವೆ ಕೆಲಸ ಶುರುವಾಗೋದು? ಹೌದು, ಅದೇ. ಜಸ್ಟ್ ಅ ಮಿನಿಟ್. ಹಲೋ. ಸ್ವಲ್ಪ ಸ್ವೀಟ್ಸ್ ಆರ್ಡರ್ ಮಾಡಬೇಕಿತ್ತು. ಇನ್ ಟೈಮ್ ಡೆಲಿವರಿ ಮಾಡ್ತೀರಲ್ಲ? ಹಾ. ಏನ್ ನಿತ್ಯ, ಮನೆಯಲ್ಲಾಗ್ಲೇ ಮದ್ವೆ ಕೆಲ್ಸ ಶುರು ಆಗಿರೋ ತರ ಇದೆ. ನಿತ್ಯಾಗೆ ಮದುವೆ ಕಳೆನೂ ಬಂದಿದೆ. ಸ್ಟಾಪ್ ಇಟ್. ನಿಲ್ಲಿಸ್ತೀರಾ? ನನ್ ಮಾಮ್ ನಾನ್ಸೆನ್ಸ್ ತಡೆಯೋಕ್ಕಾಗ್ತಿಲ್ಲ ಅಂದ್ರೆ ಈಗ ನೀವು. ಸಾರಿ ನಿತ್ಯ, ಅಷ್ಟೊತ್ತು ಗುಡಿಲ್ ಸಿಕ್ಕಿದ್ವಲ್ಲ, ಮತ್ತೆ ನಮ್ಮನ್ ಯಾಕೆ ಅರ್ಜೆಂಟಾಗಿ ಕರೆದಿದ್ದು ಅಂತ. ಈ ಮದ್ವೆ ನಿಲ್ಸೋಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ. ಏನಮ್ಮ ಪ್ಲಾನು? ಅವನಿಗೆ ಫೋನ್ ಮಾಡಿ. ಯಾರ್ಗೆ? ಆ ಮದ್ವೆ ಹುಡ್ಗಂಗೆ ಮಾಡಿ ಏನ್ ಹೇಳ್ಬೇಕಮ್ಮ? ನೀನ್ ಯಾವ ಕಲರ್ ಸ್ಯಾರಿ ಹಾಕೊಂಡಿದೀಯಾ, ಯಾವ ಕಲರ್ ಲಿಪ್ಸ್ಟಿಕ್ ಹಾಕೊಂಡಿದೀಯಾ, ಯಾವ ನೇಲ್ ಪಾಲಿಶ್ ಹಾಕೊಂಡಿದೀಯಾ ಹೇಳುವಂತೀಯಾ? ಇಲ್ಲ, ಅವನ್ಗೆ ಸೂಟು ಬೂಟು ಟೀ ಶರ್ಟು ಪ್ಯಾಂಟು ಇಲ್ಲ ಪಂಚೆ ಉಟ್ಕೊಂಡ್ ಬಾ ಅಂತ ಏನಾದ್ರು ಹೇಳ್ಬೇಕಾ? ಶಟ್ ಅಪ್. ತಮಾಷೆ ಅನ್ನಿಸ್ತಿದ್ಯಾ ನಿಮ್ಗೆ? ಮತ್ತಿನ್ನೇನು, ಅವನಿಗೆ ಯಾಕಮ್ಮ ಫೋನ್ ಮಾಡೋದು? ಹೇಳ್ದಷ್ಟು ಮಾಡಿ. ಕಾಲ್ ಮಾಡಿ ರಾಕ್ ಗಾರ್ಡನ್ ಹತ್ರ ಬರೋದಿಕ್ ಹೇಳಿ. ಯಾಕಮ್ಮ? ಮೊದಲು ಕಾಲ್ ಮಾಡಿ ಹೇಳಿ ಅವ್ರ ನಂಬರ್. ಹಲೋ. ಹಾ, ವಿಜಯ್ ಮಾತಾಡೋದಾ? ಎಸ್, ಯಾರು ನೀವು? ನಾಳೆ ಆಗ್ತಿರೋ ಹುಡುಗಿ ನೋಡು ಪ್ರೋಗ್ರಾಮ್ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕು. ನೈಟು ರಾಕ್ ಗಾರ್ಡನ್ ಹತ್ರ ಬನ್ನಿ. ನೀವು ಯಾರು ಅಂತ ಹೇಳಿ. ರಾಕ್ ಗಾರ್ಡನ್ಗೆ ಬಂದ್ರೆ ಗೊತ್ತಾಗತ್ತೆ. ಓ, ಅಲ್ಲ, ನಿನ್ ಪ್ಲಾನ್ ಏನಮ್ಮ? ರಾತ್ರಿ ಏನ್ ಮಾಡ್ತೀಯಾ? ಅವನನ್ನ ಹೆದರಿಸ್ತೀಯಾ? ನಾನು ಏನ್ ಮಾಡ್ತೀನೋ ರಾತ್ರಿ ಗೊತ್ತಾಗತ್ತೆ. ಯಾವುದು ಫುಲ್ಲಾಗಿ ಹೇಳು ಸಾಯಲ್ಲ, ಎಲ್ಲ ಅರ್ಧಂಬರ್ಧ ಹೇಳ್ತಾಳೆ. ನೀನ್ ಕೂಡ ಹಾಗೆ ಅಲ್ವಾ ಚಂದ್ರಿಕಾ? ಯಾವ ಕೆಲಸ ಪೂರ್ತಿ ಮಾಡಲ್ಲ, ಎಲ್ಲ ಅರ್ಧಂಬರ್ಧನೆ ಅಲ್ವಾ ಮಾಡೋದು? ಸುಮ್ನಿದ್ರೆ ಸರಿ. ಏಯ್, ಏನ್ ಮಾಡ್ತಿದ್ಯಾ? ಈ ಕೆಲ್ಸ ನಿನಗ್ಯಾಕೆ? ಈ ಕೆಲ್ಸ ಎಲ್ಲ ನಮ್ದೇ ಅಲ್ವಾ ರೀ? ನಮ್ದು ಅಂದ್ರೆ ಹೆಣ್ಮಕ್ಳು ಮಾಡೋದು ಅಂತ. ಹೆಣ್ಮಕ್ಳೇ ಬೆಡ್ಶೀಟ್ ಹಾಕ್ಬೇಕು ಅಂತ ಅದ್ರ ಮೇಲೆ ಬರ್ದಿದ್ಯಾ? ಗಂಡ್ಮಕ್ಳು ಮಾಡಬಾರ್ದು ಅಂತ ರೂಲ್ ಇದ್ಯಾ? ಈ ಕಡೆ ಬಾ. ಮಹಾನುಭಾವ, ನೀವು ಮಾಡ್ಬೇಕಾದ ಕೆಲ್ಸ ಬೇರೆ ಇದೆ. ನೀವು ಆ ಕೆಲ್ಸ ಮಾಡಿ, ನಾವು ನಮ್ ಕೆಲ್ಸ ಮಾಡ್ತೀವಿ. ಅದ್ ಸಾಧ್ಯನೇ ಇಲ್ಲ. ಇಷ್ಟು ಭಾರತ್ ಬೆಡ್ಶೀಟ್ನ ನೀನೊಬ್ಳೆ ಹೇಗೆ ಹಾಸೋದು? ನಾನೇ ಅವ್ರ ವ್ಯಂಗ್ಯ ನಿಮಗ್ ಬಂದಿರೋ ಆಗಿದೆ. ಇದು ಒಂದ್ ಭಾರನ 1/4 kg ಕೂಡ ಇರೋದಿಲ್ಲ. ದೊಡ್ಡ ಕ್ವಿಂಟಲ್ ತರ ಮಾತಾಡ್ತೀರಾ. ಗ್ರಾಮ್ ಆದ್ರೂ ಸರಿ, ನಿನ್ ಭಾರ ಎತ್ತೋ ಹಾಗಿಲ್ಲ. ಇದಕ್ ನಾನು ಒಪ್ಕೊಳ್ಳೋದ? ಹೌದಾ? ನನ್ನ ಸೋಮಾರಿ ಮಾಡಿ ಮತ್ತೆ ನನ್ನ ಹಾಸ್ಪಿಟಲ್ ಪಾಲ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಅಮ್ಮ ಬೇಡ, ಹಾಗಂತ ನೀನ್ ಕೆಲಸ ಮಾಡೋಕ್ಕೂ ನಾನ್ ಬಿಡಲ್ಲ. ಬೇಕಾದ್ರೆ ಇಬ್ರು ಸೇರಿ ಹಾಸೋಣ. ಇಡೀ ಲೋಕೆನಾ? ನಿಮ್ಗೆ ನಿಜವಾಗ್ಲೂ ಏನೋ ಆಗಿದೆ. ಸರಿ, ಕೊಡಿ ಇಲ್ಲಿ. ಗಂಗಾ, ನಾಳೆ ಬೆಳಿಗ್ಗೆ ಯಾವ ಕೆಲಸನೂ ಇಟ್ಕೋಬೇಡ. ನಾವೊಂದು ಪ್ಲೇಸ್ಗೆ ಹೋಗೋಣ. ಎಲ್ಲಿಗ್ರಿ? ಪ್ಲೇಸ್ ನಾಳೆ ಗೊತ್ತಾಗುತ್ತೆ. ನನ್ನ ಬೆಸ್ಟ್ ಫ್ರೆಂಡ್ ಫಂಕ್ಷನ್ನು 10 ಗಂಟೆಗೆ ಹೋಗ್ಬೇಕು.